ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಒಂದು ಜ್ಯುವೆಲ್ರಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಓಕೆನಾ, ಅಂದರೆ ಫ್ಯಾನ್ಸಿ ಜ್ಯುವೆಲ್ರಿ ಕಲೆಕ್ಷನ್ನು. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಎಷ್ಟಿದೆ ಅಂದರೆ ಒಂದು 500 ರುಪೀಸ್ ಬರುತ್ತೆ. ಇದೇ ಥರ ಓಲೆ ಬರುತ್ತೆ, ಅಂದರೆ ಕಿವಿ ಓಲೆ. ಸೊ ನಾನು ಜುಮ್ಕಾ ಇಟ್ಕೊಂಡಿದ್ದೀನಿ, ಬಿಕಾಸ್ ಇದೊಂದು ಸ್ವಲ್ಪ ಬ್ರಾಡಾಗಿ ಕಾಣುತ್ತೆ ಅಂದ್ಬಿಟ್ಟು ಇದನ್ನು ವೇರ್ ಮಾಡಿರೋದು. ಸೊ ಇದೇನು ಅಂದರೆ ಸಿಂಗಲ್ ಜುಮ್ಕಾ, ಒಂದು ಯಾವುದೋ ಒಂದು ಮಾಲಲ್ಲಿ ಹಾಗೆ ತೊಗೊಂಡಿರೋದು. ಸೊ ಎಲ್ಲ ಎಕ್ಸಿಬಿಷನ್ ಥರ ಹಾಕಿರ್ತಾರಲ್ಲ, ಹೊರಗಡೆ ಎಲ್ಲ ಡಿಸ್ಪ್ಲೇ ಮಾಡಿರ್ತಾರಲ್ಲ, ಸೊ ಅಂಥ ಕಡೆ ತೊಗೊಂಡಿರೋದು. ಒಂದು 250ನೋ 300 ಏನೋ ಕೊಟ್ಟಿರ್ತೀನಿ. ಸೊ ಒಂಥರ ರಾಜಸ್ಥಾನಿ ಮಾಡೆಲಲ್ಲಿದೆ, ಅಂದರೆ ಮೇಲೆಲ್ಲ ಒಂಥರ ಗ್ರೀನ್ ಕಲರ್ ಬಂದು ಪರ್ಲ್ ಬರೋದ್ರಿಂದ ಎಲ್ಲ ಥರ ಸ್ಯಾರಿಗಾಗಲಿ ಡ್ರೆಸ್ಗಾಗಲಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಓಕೆನಾ. ಸೊ ಈ ಒಂದು ಸೆಟ್ನ ನಾನು ಒಂದು 450ಇಂದ 500 ರುಪೀಸ್ವರೆಗೂ ಕೊಟ್ಟಿರ್ತೀನಿ. ಒಂಥರ ಡೈಮಂಡ್ ಲುಕ್ಕಲ್ಲಿ ಬರುತ್ತೆ, ವೈಟ್ ಸ್ಟೋನಲ್ಲಿದೆ. ಓಕೆನಾ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಏನು ಗೊತ್ತಾ ಫ್ರೆಂಡ್ಸ್, ಏನಾರ ಒಂದು ಫಂಕ್ಷನ್ ಪಾರ್ಟಿ ವೇರ್ಗೆ ಏನಾರ ನಾವು ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ. ಸೊ ಅವಾಗ ಏನು ಗೊತ್ತಾ, ಜಸ್ಟ್ ಈ ಥರ ಒಂದು ಜುಮ್ಕಾ ಇಟ್ಕೊಂಡು ಹೋದ್ರೇ ಸಾಕಾಗುತ್ತೆ. ನಾ ಆ್ಯಕ್ಚುಲಿ ಇದು ಸುಮ್ಮನೆ ಸರ ಹಾಕೊಂಡು ನೋಡಿ, ಸರ ಇಲ್ಲಾಂದರೆ ಬರೀ ಇದು ಜುಮ್ಕಾನೇ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಸೊ ಆ ಥರ ಎಲ್ಲ ನೀವು ಐಡಿಯಾ ಉಪಯೋಗಿಸ್ಕೋಬೋದು. ಸೊ ನಾನು ಇದು ಸರಾನ ತೆಗೆದುಬಿಟ್ಟು ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಸೊ ನೋಡಿ, ಬರೀ ಜುಮ್ಕಾನೇ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಲ್ವಾ. ಸೊ ಈ ಥರ ಏನಾರ ಒಂದು ಫಂಕ್ಷನ್ಸ್ ಏನಾರ ಇದ್ದಾಗ ಜಸ್ಟ್ ಈ ಥರ ಒಂದು ಜುಮ್ಕಾ ಹಾಕ್ಕೊಂಡು ಏನೋ ಒಂದು ಸರ ಹಾಕ್ಕೊಂಡಿರೋದು ಅಷ್ಟೇ ಅಲ್ವಾ. ಸೊ ನಾನು ಹೇಳ್ತಿರೋ ಚಿಕ್ಕ ಸರ ಹಾಕೊಳ್ದೇ ಇದ್ರೂ ನಡೆಯುತ್ತೆ. ಈ ಥರ ಸೂಪರಾಗಿ ಕಾಣುತ್ತೆ ನೋಡಿ, ಚೆನ್ನಾಗಿದೆ ಅಲ್ವಾ. ಸೊ ಆ ಥರ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಒಂಥರ ಏಡಿ ಸ್ಟೋನಲ್ಲಿ ನಾನು ವೇರ್ ಮಾಡಿರೋದು ಒಂಥರ ನೆಕ್ಲೆಸ್ಸು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು, ಆ್ಯಕ್ಚುಲಿ ಪಾರ್ಟಿ ವೇರ್ದು. ಸೊ ನೋಡಿ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸೊ ಏನು ಅಂದರೆ ವೈಟ್ ಸ್ಟೋನ್ಗೆ ಒಂಥರ ಗ್ರೀನ್ ಎಮೆರಾಲ್ಡ್ದು ಸ್ಟೋನ್ಸು ಬರುತ್ತೆ. ಸೊ ನೋಡಿ, ಈ ಥರ ಇದೆ. ಸೊ ಒಂಥರ ಗ್ರೀನ್ ಕಲರು, ಆ್ಯಕ್ಚುಲಿ ಹಾಗೆ ವಿಡಿಯೋಗಿಂತ ನೋಡೋದಕ್ಕೆ ತುಂಬ ಲುಕ್ ಆಗಿದೆ ಇದು. ಸೊ ಏನು ಅಂದರೆ ಇದು ನಾನು ಎಲ್ಲಿ ತೊಗೊಂಡೆ ಅಂದರೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ಸೊ ಇದ್ರ ಜೊತೆ ಇನ್ನೂ ಒಂದು ಎರಡಿದೆ. ಆ ಶಾಪದನ್ನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಥರ ತೊಗೊಂಬಂದಿದ್ದೀನಿ, ಅದನ್ನು ತೋರಿಸ್ತೀನಿ. ಇದೆಲ್ಲ ಆದಮೇಲೆ ನೋಡ್ಕೊಂಬನ್ನಿ ಹಂಗೇ. ಸೊ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂದರೆ 1350 ರುಪೀಸ್ವರೆಗೂ ಕೊಟ್ಟಿದ್ದೀನಿ. ಅವ್ರು ಇನ್ನೂ ಜಾಸ್ತಿ ಹೇಳ್ತಾ ಇದ್ರು, 1700ವರೆಗೂ. ಅದರಲ್ಲೂ ಏನು ಗೊತ್ತಾ, ನಿಮಗೆ 1000 ರೂಪಾಯಿವರೆಗೂ ಸಿಗುತ್ತೆ, ಬಟ್ ಅದ್ರದ್ದು ಕ್ವಾಲಿಟಿ ಮೇಲೆ ಡಿಪೆಂಡು. ಸೊ ಈ ಥರದ್ದೆಲ್ಲ ನೀವು ಬೇರೆ ಕಡೆ ತೊಗೋಬೇಕು ಅಂದರೆ 2.5 ಮೇಲಾಗುತ್ತೆ. ಯಾಕೆಂದರೆ ಇದು ಸ್ವಲ್ಪನೂ ಕಪ್ಪಾಗಲ್ಲ. ಇದರಲ್ಲಿ ಏನು ಯೂಸ್ ಮಾಡಿದಾರೋ ಸ್ಟೋನ್ಸ್ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿರುವಂತಹ ಇದು. ಓಕೆನಾ. ಸೊ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಮೇಲೆ ಹೋಗುತ್ತಲ್ವಾ. ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾನು ತೊಗೊಂಡಿರೋದು. ಸೊ ಈ ಥರ ನೋಡಿ, ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ ನೋಡಿ, ಇದು ನಾನೊಂದು ಸ್ವಲ್ಪ ಮಹೇಶ್ವರಿ ಸ್ಯಾರಿ ಅಂತಾರಲ್ಲ, ಆ ಥರ ಇದು ಸ್ಯಾರಿ. ಸೊ ಇದಕ್ಕೆ ವರ್ಕ್ ಬ್ಲೌಸ್ ಮಾಡಿಸಿ ಈ ಥರ ಹಾಕ್ಕೊಂಡಿರೋದು. ಇದಕ್ಕೆ ನೀವು ಏನು ಗೊತ್ತಾ, ಒಂಥರ ಇದು ಫ್ಯಾನ್ಸಿ ಸ್ಯಾರಿ ಬರುತ್ತೆ ನೋಡಿ, ನೆಟ್ ಸ್ಯಾರೀಸು, ಅದಕ್ಕೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಈ ಥರದ್ದು. ಓಕೆನಾ. ಸೊ ನಾನು ಈ ಸ್ಯಾರಿ ವೇರ್ ಮಾಡಿದ್ನಲ್ಲ, ಸೊ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೆ. ಸೊ ಅದಕ್ಕೆ ಫ್ಯಾನ್ಸಿ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ತೋರಿಸ್ತೀನಿ. ಸೊ ನೋಡಿ, ಒಂಥರ ಗ್ರೀನ್ ಕಲರ್, ಆಮೇಲೆ ಕೆಳಗಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಫಸ್ಟ್ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಷ್ಟು ಕೊಟ್ಟೆ ಅಂದರೆ 1300. ಎಲ್ಲಿ? ಕಮರ್ಷಿಯಲ್ ಸ್ಟ್ರೀಟು. ಅದ್ರ ಶಾಪ್ ನೇಮನ್ನು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಬಂದಿದ್ದೀನಿ, ನಾನು ವೀಡಿಯೋ ಹಾಕ್ತೀನಿ. ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ನಿಮ್ಗೂ ಒಂದು ಐಡಿಯಾ ಸಿಗುತ್ತೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಬರೀ ಸ್ಟೋನ್ಸ್ ತೋರಿಸ್ತಾ ಇರೋದು. ಏಡಿ ಸ್ಟೋನ್ ಅಂದರೆ ತುಂಬ ಲುಕ್ ಇರುತ್ತೆ, ಹಾಕೊಂಡ್ರೆ ಒಳ್ಳೆ ಡೈಮಂಡ್ ಫಿನಿಶಿಂಗ್ನಲ್ಲಿ ಇರುತ್ತಲ್ಲ. ಸೊ ಪಾರ್ಟಿ ವೇರ್ಗಾಗಿರ್ಬೋದು, ಮದುವೆ ಫಂಕ್ಷನ್ಸ್ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವಾಗಲೂ ಗೋಲ್ಡ್ ಹಾಕ್ಕೊಂಡೇ ಹೋಗಬೇಕು ಅಂತ ಏನೋ, ಸೊ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಎಲ್ಲಿ ತೊಗೊಂಡೆ ಅಂದರೆ ಮೈಸೂರಿನ ಮೀನಾ ಬಜಾರ್ ಅಂತ ಬರುತ್ತಲ್ಲ, ಅಲ್ಲಿ. ಸೊ ಇದಕ್ಕೆ ನಾನು ಎಷ್ಟು ಕೊಟ್ಟೆ ಅಂದರೆ ಹೇಳ್ತೀನಿ. ಫಸ್ಟ್ ಅವ್ರು 1000 ರುಪೀಸ್ ಎಬೋ ಹೇಳಿದ್ರು. ಸೊ ನಾನು ಬಾರ್ಗೇನಿಂಗ್ ಮಾಡಿ ಅಲ್ಲೊಂದು ಮುಸ್ಲಿಮ್ದು ಶಾಪ್ ಬರುತ್ತೆ, ಅದು ನೇಮ್ ನಂಗೆ ಮರ್ತೋಗಿದ್ದೀನಿ. ಬಟ್ ಅಲ್ಲೊಂದು 2-3 ಅಂಗಡಿ 1 ಗ್ರಾಮ್ ಜ್ಯುವೆಲ್ರಿ ಶಾಪ್ ಅಂತ ಇರುತ್ತೆ. ಸೊ ಅಲ್ಲಿ ಈ ಥರದ್ದು ಸಿಗುತ್ತೆ. ಸೊ ನೀವೇನಾರ ಅಲ್ಲಿ ಹೋದರೆ ಬೇಕಾದ್ರೆ ಟ್ರೈ ಮಾಡಿ. ಸೊ ಇದು ನೋಡಿ ಫ್ರೆಂಡ್ಸ್, ಒಂಥರ ಉದ್ದ ಥರ ಕಡ್ಡಿ ಥರ ಬಂದು ಈ ಥರ ಬಂದಿದೆ. ಸೊ ಇದೇನು ಗೊತ್ತಾ, ಎಲ್ಲ ಥರ ನಮಗೆ ಗೌನ್ಸ್ಗಾಗಿರ್ಬೋದು, ಸ್ಯಾರೀಸ್ಗೆ, ಅದೇ ನಾನು ಹೇಳಿದ್ನಲ್ಲ ಫ್ಯಾನ್ಸಿ ಸ್ಯಾರೀಸ್ಗೆ, ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ಈವನ್ ನೀವು ರೇಷ್ಮೆ ಸ್ಯಾರಿಗೂ ವೇರ್ ಮಾಡ್ಬೋದು, ಸಿಂಪಲ್ ಆಗಿರೋ ಒಂದು ಜರಿ ಥರ. ಈವನ್ ನಾನು ಹಾಕಿದ್ದೀನಿ ನೋಡಿ, ಇದು ಮಹೇಶ್ವರಿ ಸಿಲ್ಕ್ ಕಾಟನ್ ಸ್ಯಾರಿ ಇದು. ಓಕೆನಾ. ಸೊ ಇದು ಆ್ಯಕ್ಚುಲಿ ಎಕ್ಸ್ಪೆನ್ಸಿವ್, ಇದು ಒಂದು 2000 ಎಬೋ ಬರುತ್ತೆ ಈ ಸ್ಯಾರಿನೂ. ಸೊ ಇದ್ರ ಪಲ್ಲು ಎಲ್ಲ ನೋಡಿ ಈ ಥರ ಇದೆ, ಜರಿ ಥರನೇ ಬರುತ್ತೆ, ಆಲ್ಮೋಸ್ಟ್ ಒಂಥರ ರೇಷ್ಮೆ ಸ್ಯಾರಿ ಫಿನಿಶಿಂಗ್ನಲ್ಲೇ ಬರುತ್ತೆ ಇದು.
ಸೊ ನೋಡಿ ಕುಚ್ಚೆಲ್ಲ ಹಾಕ್ಸಿದ್ದೀನಿ. ಉಟ್ರೆ ಏನು ಗೊತ್ತಾ, ತುಂಬ ಸಾಫ್ಟಾಗಿರುತ್ತೆ, ಒಂಥರ ಇದು ಸಿಲ್ಕ್ ಕಾಟನ್ ಸ್ಯಾರಿ ಆಗಿರುತ್ತೆ ಇದು. ಸೊ ಆ ಥರ ಓಕೆನಾ. ಸೊ ಈ ಥರದಕ್ಕೂ ವೇರ್ ಮಾಡ್ಬೋದು, ಇಲ್ಲ ನಿಮ್ಮದು ಫ್ಯಾನ್ಸಿ ಸ್ಯಾರೀಸು ಹೇಳದ್ನಲ್ಲ ಡ್ರೆಸ್ಗಳಿಗಾಗಿರ್ಬೋದು ಮತ್ತು ಗೌನ್ಸ್ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ 750 ರುಪೀಸ್ ಅಷ್ಟೇ ಕೊಟ್ಟಿರೋದು. ಸೊ ನೋಡಿ ಫುಲ್ ಒಂಥರ ಡೈಮಂಡ್ ಫಿನಿಶಿಂಗ್ನಲ್ಲಿದೆ. ವೇರ್ ಮಾಡಿದೆ ಆ್ಯಕ್ಚುಲಿ ಇದೇನು ಗೊತ್ತಾ, ಬ್ರೈಟಾಗಿ ಕಾಣುತ್ತೆ, ಲೈಟ್ ಇದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಫಂಕ್ಷನ್ಸಲ್ಲಿ ಯಾವುದೇ ಒಂದು ಪಾರ್ಟಿಗೆ ನೀವು ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ. ಸೊ ಈ ಥರ ಒಂದು ಜಸ್ಟ್ ಇದೊಂದೇ ಸಾಕು ನೋಡಿ, ಲಾಂಗ್ ಚೈನ್ ಏನೂ ಹಾಕಿಲ್ಲ. ಸೊ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತಾ ಇರೋದು ವಿಕ್ಟೋರಿಯಾ ಸೆಟ್ ಅಂತ ಇದ್ರ ಹೆಸರು ಓಕೆನಾ. ಈ ಒಂದು ಪ್ಯಾಟ್ರನ್ಗೆ ವಿಕ್ಟೋರಿಯಾ ಸೆಟ್ ಅಂತಾರೆ. ಸೊ ಇದೇನು ಅಂದರೆ ಇದು ನೋಡಿ ನಂದು ಒಂದು ಇವಾಗ ನಾನೇನು ನೋಟ್ಟಿದ್ದೀನೋ ಸ್ಯಾರಿ ಅದಕ್ಕೆ ಮ್ಯಾಚಿಂಗ್ ಆಗ್ತಾ ಇದೆ. ಸೊ ಇದು ಪರ್ಪಲ್ ಕಲರಲ್ಲಿದೆ. ಸೊ ನಂದು ವೇರ್ ಮಾಡಿರೋದು ಪರ್ಪಲ್ ಕಲರ್ ಸ್ಯಾರಿ. ಸೊ ಆ ಥರ ಇದು ಓಲೆ ನೋಡಿ ತುಂಬ ಚೆನ್ನಾಗಿದೆ. ಇದು ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲೇ ನಾನು ತೊಗೊಂಡಿರೋದು ಓಕೆನಾ. ಸೊ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಸ್ವಲ್ಪ ಉದ್ದ ಥರ ಬರುತ್ತೆ ನೋಡಿ, ಹ್ಯಾಂಗಿಂಗ್ಸ್ ಥರ ಇದೆ. ಇದೆಲ್ಲ ಏನು ಗೊತ್ತಾ, ಗೌನ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಗೌನ್ಸ್ಗೆ ಮತ್ತು ಒಂದು ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ಗಾಗಿರ್ಬೋದು, ಈವನ್ ನಾವು ಗಾಗ್ರಾ ವೇರ್ ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಇದೊಂದು ಹಾಕೊಂಡ್ರೆ ಸಾಕು, ಯಾವುದೇ ಒಂದು ಲಾಂಗ್ ಚೈನ್ ಹಾಕೋ ನೆಸೆಸಿಟಿನೇ ಇರಲ್ಲ. ಇದೆಷ್ಟು ನಾನು ಪೇ ಮಾಡಿದೆ ಅಂದರೆ 1500 ರುಪೀಸ್ವರೆಗೂ ಕೊಟ್ಟೆ. ಇದನ್ನು ಹೇಳಿದ್ರು ಒಂದು 2000 ಎಬೋ ಆ ಥರ. ಯಾಕೆಂದರೆ ಇದೆಲ್ಲ ತುಂಬ ಚೆನ್ನಾಗಿರುವಂತಹ ಸ್ಟೋನು. ಇದು ನಾನು ತಗೊಂಡು ಆಲ್ಮೋಸ್ಟ್ ಒಂದು 3 ವರ್ಷ ಆಗ್ತಾ ಬಂತು. 3 ವರ್ಷ ಆದ್ರೂ ಏನೋ ಒಂದು ಕಪ್ಪಾಗೋದಾಗಿರಲಿ ಏನೂ ಆಗಿಲ್ಲ. ಆಲ್ಮೋಸ್ಟ್ ಒಂದು 4-5 ಫಂಕ್ಷನ್ಸ್ಗೆ ನಾನು ಹಾಕಿರ್ತೀನಿ. ಸೊ ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಹಾಕ್ಬಿಟ್ಟು ಒಂದು ಪ್ಲಾಸ್ಟಿಕ್ ಡಬ್ಬನಲ್ಲಿ ಇಟ್ಟಿರ್ತೀನಿ. ಸೊ ಆ ಥರ ಓಕೆನಾ. ಸೊ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಇದೆಲ್ಲ ಈ ಥರದ್ದೆಲ್ಲ ವೇರ್ ಮಾಡಿದಾಗ ಏನು ಗೊತ್ತಾ, ಬರೀ ಗೋಲ್ಡ್, ಇವಾಗಿನ ಗೋಲ್ಡ್ ಪ್ರೈಸ್ ಜಾಸ್ತಿ ಅಲ್ವಾ. ಸೊ ಎಲ್ಲ ಕಡೆ ನಾವು ಫಂಕ್ಷನ್ಸ್ಗೆ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ. ಅಂದರೆ ಈ ಥರ ಗೋಲ್ಡದು ನಾನು ಹೇಳೋದು. ಸೊ ಅಂಥ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ಜಸ್ಟ್ ಈ ಥರದೊಂದು ಚೆನ್ನಾಗಿರುವಂತಹ ಒಂದು ಸೆಟ್ ಇಟ್ಕೊಂಡ್ರೆ, ಸೊ ಎಲ್ಲ ಥರ ಫಂಕ್ಷನ್ಸ್ಗಳಿಗೆ ಯಾವ್ದಾರ ಒಂದು ಮ್ಯಾರೇಜ್ ಆಗಿರ್ಬೋದು, ಪಾರ್ಟಿ ವೇರ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ. ಸೊ ಈ ಥರ ಒಂದು ಐಡಿಯಾ ಮಾಡ್ಬೋದು. ಸೊ ಇದೆಲ್ಲ ನಾನು ಒಂದು ವಿಡಿಯೋ ತೆಕ್ಕೊಂಬಂದಿದ್ದೀನಿ. ಸೊ ಯಾವ ಶಾಪ್ ಅಂತ ಅದ್ರದ್ದು ಇದೆ ಅದರಲ್ಲಿ. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಅದನ್ನು ನೋಡಿ. ಸೊ ಅದಕ್ಕೆ ಹೇಳಿದ್ದು ಯಾರಿಗಾರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಓಕೆನಾ. ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ. ನಾನು ಎಲ್ಲದ್ರದ್ದು ಪ್ರೈಸ್ ಹೇಳ್ತಾ ಇದ್ದೀನಿ, ನಿಮ್ಗೂ ಯೂಸ್ಫುಲ್ ಕಂಟೆಂಟೇ ಆಗಲಿ ಅಂತ. ಯಾಕಂದರೆ ನಿಮ್ಗೂ ತೊಗೋಬೇಕಾದ್ರೆ ಒಂದು ಐಡಿಯಾ ಸಿಗ್ಬೋದಲ್ವಾ, ಅದಕ್ಕೋಸ್ಕರ. ಸೊ ಹೇಳ್ತಾರೆ ಎಲ್ಲರೂ ಏನು ಗೊತ್ತಾ, 1000 ರೂಪಾಯಿಂದ ಹಿಡ್ದೆ ಆಮೇಲೆ 800 ರೂಪಾಯಿ 750 ಸಿಗುತ್ತೆ, 750 ರುಪೀಸ್ ಆ ಥರದ್ದು. ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಒಂದು ವರ್ಷ ಆದ ತಕ್ಷಣವೇ ನಿಮಗೆ ಅದು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ, ಕಪ್ಪಾಗಿ ಶೇಡ್ ಎಲ್ಲ ಒಂಥರ ಆಗ್ಬಿಡುತ್ತೆ. ಸೊ ಇದು ನೋಡಿ 3 ವರ್ಷ ಆದರೂ ಏನೂ ಆಗಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕೆ ಹೇಳೋದು, ತೊಗೊಂಡ್ರೆ ಒಂದು ಸ್ವಲ್ಪ ಕ್ವಾಲಿಟಿ ಪ್ರಾಡಕ್ಟ್ನ ನಾವು ತೊಗೊಂಡ್ರೆ ತುಂಬ ವರ್ಷ ನಮ್ಗೆ ಬರುತ್ತೆ, ಬಾಳಿಕೆ ಬರುತ್ತೆ. ಸೊ ಆಮೇಲೆ ಒಂಥರ ಲುಕ್ ವೈಸಲ್ಲೂ ನೋಡಿ ಒಂಥರ ಎಲಿಗೆಂಟಾಗಿ ಕಾಣಿಸ್ತೀವಿ, ಚೆನ್ನಾಗಿ ಕಾಣುತ್ತೆ. ಸೊ ಇದನ್ನು ನೋಡಿ ಫ್ರೆಂಡ್ಸ್, ಜಸ್ಟ್ ಒಂದು ಜುಮ್ಕಾ ಇದು. ಸೊ ಇದು ಎಷ್ಟಿರ್ಬೋದು ಗೆಸ್ ಮಾಡಿ ಸುಮ್ಮನೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂಥರ ಫುಲ್ ಮುತ್ತಿಂದು ಜುಮ್ಕಾ ಬರುತ್ತೆ. ಸೊ ಇದು ನಾನು ಎಷ್ಟು ಕೊಟ್ಟಿರ್ಬೋದಪ್ಪ ಅಂದರೆ ಜಸ್ಟ್ 100 ರುಪೀಸ್ ಅಷ್ಟೇ ನಾನು ಪೇ ಮಾಡಿರೋದು. ಸೊ ಎಲ್ಲಿ ತೊಗೊಂಡೆ ಅಂದರೆ, ನೀವು ಅಕಸ್ಮಾತ್ ಏನಾರ ಬೆಂಗಳೂರಲ್ಲಿದ್ದರೆ ನಿಮ್ಗೂ ಅದು ತೊಗೋಬೋದು. ಎಲ್ಲಿ ಅಂದರೆ ಜಯನಗರಲ್ಲಿ ತೊಗೊಂಡಿರೋದು. ಅಲ್ಲಿ BDA ಕಾಂಪ್ಲೆಕ್ಸ್ ಇರುತ್ತೆ ನೋಡಿ, ಶಾಪಿಂಗ್ ಏರಿಯಾ ಬರುತ್ತಲ್ಲ. ಸೊ ಅಲ್ಲಿ ಹೊರಗಡೆ ಇಟ್ಟಿರಲ್ಲ, ಒಳಗೆ ಒಂದು ಕಾಂಪ್ಲೆಕ್ಸ್ ಥರ ಇರುತ್ತಲ್ಲ, ಅಲ್ಲಿ ಮೆಟ್ಲು ಕೆಳಗಡೆ ಇಟ್ಕೊಂಡಿರ್ತಾರೆ. ಸೊ ಅಲ್ಲೋಗಿ ಟ್ರೈ ಮಾಡಿ, ತುಂಬ ವೆರೈಟೀಸ್ ಇರುತ್ತೆ, ಹ್ಯೂಜ್ ಕಲೆಕ್ಷನ್. ಈ ಥರ ಪರ್ಲ್ದಾಗಿರ್ಬೋದು, ಬೇರೆ ಬೇರೆ ಜುಮ್ಕಾಸು. ಬಟ್ ನಂಗೆ ಈ ಥರ ಪರ್ಲ್ ಇಷ್ಟ ಆಯಿತು ನೋಡಿ. ಇದೆಲ್ಲ ನಮಗೆ ಈ ಥರ ಸಿಲ್ಕ್ ಸ್ಯಾರಿಗಾಗಿರ್ಬೋದು, ಒಂದು ಸ್ವಲ್ಪ ವೈಟ್ ಕಲರು, ಕ್ರೀಮ್ ಕಲರ್ದು ಏನಾರ ಶೇಡ್ದು ನಾವು ಹಾಕೊಂಡ್ರೆ ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಪರ್ಲ್ ಇರೋದ್ರಿಂದ ಒಂಥರ ಲುಕ್ ಆಗಿ ಕಾಣಿಸುತ್ತೆ ಓಕೆನಾ. ಸೊ ಇವಾಗ ಬೈತಾಲೆ ಬಟ್ಟು ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ನೀವು ಅಕಸ್ಮಾತ್ ಯಾರ್ದಾರ ಮದುವೆಗಳಿರುತ್ತೆ ಅಂದ್ಕೊಳ್ಳಿ, ಯಾವ್ದಾರ ಒಂದು ಫಂಕ್ಷನ್ನಲ್ಲಿ ಬೈತಾಲೆ ಬಟ್ಟು ಹುಡುಕ್ತಾ ಇರ್ತೀರಾ. ಅಂದರೆ ನಿಮ್ಗೆ ಯಾವ ಥರ ಬೇಕು ಅಂದರೆ ಒಂದು ಸ್ವಲ್ಪ ಬಾಳ್ಕಿ ಬರಂಗೆ ಇರಬೇಕು ಅಂತ ಅಲ್ವಾ. ಸೊ ಏನಾಗುತ್ತೆ ಗೊತ್ತಾ, ನಾವು ಬೇರೆದು ಯಾವ್ದಾರ ಕಡಿಮೆ ಪ್ರೈಸು ತೊಗೊಂಡ್ರೆ ಒಂದು ಸ್ವಲ್ಪ ದಿನ, ಒಂದು 2 ತಿಂಗಳಾದ ತಕ್ಷಣ ಕಪ್ಪಾಗ್ಬಿಡುತ್ತೆ. ಬಟ್ ಕ್ವಾಲಿಟಿ ವೈಸ್ ನೋಡಿ ನಾವು ತೊಗೊಂಡಾಗ ಚೆನ್ನಾಗಿ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ಓಕೆನಾ. ಸೊ ಇದನ್ನು ನಾನು ಎಲ್ಲಿ ತೊಗೊಂಡೆ ಅಂದರೆ ಮಲ್ಲೇಶ್ವರಂ 8th ಕ್ರಾಸ್. ಸೊ ನನಗೆ ಯಾರೋ ಕೇಳಿದರು ಮಲ್ಲೇಶ್ವರಮಲ್ಲಿ ಯಾವ್ದಾರ ಸಿಲ್ವರ್ದು ಇದು ಇದೆಯಾ ಅಂತ. ಸೊ ಅಲ್ಲಿ ತುಂಬ ಇದೆ, ಸಂಕಲ್ಪ ಅಂತಲೂ ಏನೋ ಬರುತ್ತೆ, ತುಂಬ ಶಾಪ್ಸ್ ಇದೆ ಅಲ್ಲಿ. ಏನು ಗೊತ್ತಾ, 18th ಕ್ರಾಸ್ ಅಂತ ಏನೋ ಬರುತ್ತೆ, 16 to 18th ಕ್ರಾಸ್ ಆ ಥರ ರೋಡಲ್ಲಿ. ಸೊ ಎಲ್ಲ ಸಿಲ್ವರ್ ಜ್ಯುವೆಲ್ರಿ ಶಾಪ್ಸೇ ಇರುತ್ತೆ, ಸಂಕಲ್ಪ ಅಂತ ಅಂದ್ಕೊಳ್ತೀನಿ. ಸೊ ಅದು ಇದು ಸಿಲ್ವರ್ದು ಇದೆಲ್ಲ ಇದೆ.
ಸೊ ಇದು ಎಲ್ಲಿ ತಗೊಂಡೆ ಅಂದರೆ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಶಾಪ್. ಅದೆಲ್ಲಿ ಬರುತ್ತೆ ಅಂದರೆ 8th ಕ್ರಾಸಿಂದ ಒಂದು ಸೆಕೆಂಡ್ ರೈಟಲ್ಲಿ ಹೋಗಬೇಕು. ಸೊ ಅಲ್ಲಿ ಹೊರಗಡೆನೂ ಇಟ್ಕೊಂಡಿರ್ತಾರೆ, ಎಲ್ಲ ಜುಮ್ಕಾಸ್ ಥರ ಇರುತ್ತೆ. ಮತ್ತು ಒಳಗಡೆ ಹೋದರೆ ಎಲ್ಲ ಈ ಥರ ಬೈತಲೆ ಬೊಟ್ಟು ಅದೆಲ್ಲ ತೋರಿಸ್ತಾರೆ. ಸೊ ಇದೆಲ್ಲ ಏನು ಗೊತ್ತಾ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ನಿಮಗೆ ತುಂಬ ದಿನನೂ ಬಾಳಿಕೆ ಬರೋದ್ರಿಂದ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಯಾವ್ದಾರ ಒಂದು ಫಂಕ್ಷನಲ್ಲಿ ಏನು ಗೊತ್ತಾ, ಒಂಥರ ನೀವು ಗಾಗ್ರಾ ಎಲ್ಲ ವೇರ್ ಮಾಡಿದಾಗ ಮತ್ತು ಲಾಂಗ್ ಗೌನ್ಸ್ ಹಾಕೊಳ್ತೀರಾ ಅಂದ್ಕೊಳ್ಳಿ, ಈವನ್ ನಿಮಗೆ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ನೋಡಿ. ಸ್ಯಾರಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಸೊ ಸ್ಯಾರಿ ಉಟ್ಕೊಂಡು ನೀವು ಈ ಥರ ಒಂದು ಬೈತಲೆ ಬೊಟ್ಟನ್ನ ಟ್ರೈ ಮಾಡ್ಬೋದು. ಗಾಗ್ರಾಗಂತೂ ಇನ್ನೂ ಸೂಪರಾಗಿ ಕಾಣಿಸುತ್ತೆ, ಸ್ಯಾರಿಗೂ ಚೆನ್ನಾಗಿರುತ್ತೆ. ಸೊ ಈ ಥರ ಇನ್ನೊಂದು ನಾನು ಕುಶಾಲ್ ಜ್ಯುವೆಲ್ರಿನಲ್ಲಿ ತೊಗೊಂಡೆ, ಕುಶಾಲ್ದು ಬರುತ್ತಲ್ಲ. ಸೊ ಅದ್ರದ್ದು ತೋರಿಸ್ತೀನಿ ಇವಾಗ. ಅದು ನಾನು ಬ್ಯಾಂಗ್ಳೂರಲ್ಲೇ ತೊಗೊಂಡಿರೋದು, ಕೋರಮಂಗಲ ಹತ್ರ ಅಂತ ಅನ್ಕೊಳ್ತೀನಿ. ಕೋರಮಂಗಲ ಹತ್ರನೂ ಒಂದಿದೆಯಲ್ಲ ಕುಶಲ್ಸ್ ಅಂತ ಬರುತ್ತೆ ನೋಡಿ. ಅದು ನಂದು ವ್ಲಾಗ್ನಲ್ಲಿ ಒಂದು ಚೆಕ್ ಮಾಡಿ ಬೇಕಾರೆ, ಕುಶಾಲ್ ಜ್ಯುವೆಲ್ರಿ ಅಂತ ಒಂದು ಮಾಡಿದ್ದೀನಿ. ಅದು ಮೈಸೂರಲ್ಲಿ ಮಾಡಿರೋದು ನಾನು. ನೆಕ್ಸಸ್ ಮಾಲ್ ಹತ್ರ ಒಂದು ಬರುತ್ತಲ್ಲ ಕುಶಾಲ್ಸ್, ಅಲ್ಲಿ ಮಾಡಿರೋದು. ಸೊ ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿರೋದು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ವೇರ್ ಮಾಡಿದಾಗ ಒಂಥರ ಚಿನ್ನದ ಲುಕ್ಕಲ್ಲೇ ನಾವು ಕಾಣಿಸ್ತೀವಿ. ಓಕೆನಾ. ಸೊ ತೋರಿಸ್ತೀನಿ ಬನ್ನಿ. 1 ಗ್ರಾಮ್ ಗೋಲ್ಡು ತೊಗೊಂಡಿದ್ದೀನಿ, ತೋರಿಸ್ತೀನಿ. ಆ್ಯಕ್ಚುಲಿ ಇದನ್ನು ನಾನು ಎಷ್ಟು ಪೇ ಮಾಡಿದೆ ಅಂದರೆ 450 ರುಪೀಸ್ ಥರ ಕೊಟ್ಟಿರ್ತೀನಿ. ಮಲ್ಲೇಶ್ವರಂ 8th ಕ್ರಾಸಲ್ಲಿ ತೊಗೊಂಡಿದ್ದು. ಸೊ ಎಲ್ಲ ಸ್ಟೋನಲ್ಲಿ ಬಂದಿದೆ. ಇದೆಲ್ಲ ನೋಡಿ ಒಂಥರ ಆ್ಯಕ್ಚುಲಿ ಡೈರೆಕ್ಟಾಗಿ ಹಾಗೆ ನೋಡಿದ್ರೆ ಚಿನ್ನದ ಥರ ಕಾಣಿಸುತ್ತೆ. ಅದರಲ್ಲೆಲ್ಲ ರೂಬಿ ಮತ್ತು ಈ ಥರ ಬೀಡ್ಸ್ ಎಲ್ಲ ಬಂದಿರಂಗೆ. ಓಕೆನಾ. ಸೊ ಇವಾಗ ಕುಶಾಲ್ಸ್ದು ತೋರಿಸ್ತೀನಿ. ಅದು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿನೇ. ಸೊ ಇದು ನೋಡಿ ಫ್ರೆಂಡ್ಸ್, ಇದು ಕುಶಾಲ್ಸ್ದು ಇದ್ರಲ್ಲಿ ತೊಗೊಂಡಿರೋದು. ಓಕೆನಾ. ಕುಶಾಲ್ಸ್ ಜ್ಯುವೆಲ್ರಿ ಅಂತ ಬರುತ್ತಲ್ಲ, ಇದೊಂದು ಸ್ವಲ್ಪ ಸೇಮ್ ನಿಮಗೆ ಚಿನ್ನದ ಲುಕ್ಕೇ ಬರುತ್ತೆ. ಇದೆಲ್ಲ ನೋಡಿ ಕೆಳಗಡೆ ಕಾಸುಗಳ ಥರ ಪುಟ್ಟು ಕಾಸು, ಅದು ಆಮೇಲೆ ಕೆಳಗಿಟ್ಟು ತೋರಿಸ್ತೀನಿ ನಿಮಗೆ, ಸೊ ದಟ್ ನಿಮ್ಗೆ ಐಡಿಯಾ ಸಿಗುತ್ತೆ. ಸೊ ಇದೆಲ್ಲ ಪುಟ್ಟು ಕಾಸು ಬಂದು ಚೆನ್ನಾಗಿರುವಂತಹ, ಈಗ ಗೋಲ್ಡ್ಗೆ ಏನು ಅದನ್ನು ಕುಂದನ್ ಅಂತಾರೆ ನೋಡಿ, ಒಂಥರ ಮರೂನ್ ಕಲರಲ್ಲಿ ಇರುತ್ತಲ್ಲ. ಸೊ ಅದು ಮತ್ತು ಗ್ರೀನ್ ಕಲರ್ ಯೂಸ್ ಮಾಡಿರೋದು. ಸೊ ಇದು ನಾನು ಗೋಲ್ಡ್ ಜ್ಯುವೆಲ್ರಿಗೋಸ್ಕರ ಮ್ಯಾಚ್ ಮಾಡಿದ್ದು. ಸೊ ನಮ್ಮದು ಒಂದು ಫಂಕ್ಷನ್ ಇತ್ತು, ಸೊ ಅದಕ್ಕೋಸ್ಕರ ತೊಗೊಂಡಿದ್ದು ನಾನು. ಸೊ ಇದು ತೊಗೊಂಡು 1 ಇಯರ್ ಆಯಿತು ಅಂದ್ಕೊಳ್ತೀನಿ ಅಷ್ಟೇ, ಜಾಸ್ತಿ ವರ್ಷ ಆಗಿಲ್ಲ, 1 ವರ್ಷ ಆಗಿದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ಪೇ ಮಾಡಿದೆ ಅಂದರೆ 650 ರುಪೀಸ್ ಇತ್ತು. ಓಕೆನಾ. ಅವಾಗ ಒಂದು ಸ್ವಲ್ಪ ಡಿಸ್ಕೌಂಟ್ ನಡೀತಾ ಇತ್ತು. 850 ರುಪೀಸ್ತು 650 ರೂಪಾಯಿಗೆ ನನಗೆ ಸಿಕ್ತು. ಸೊ ಇದು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಆಗಿರೋದ್ರಿಂದ ತುಂಬ ವರ್ಷ ಬಾಳಿಕೆ ಬರುತ್ತೆ. ಈವನ್ ಒಂದು 10 ವರ್ಷ ಇಟ್ಟರೂ ಏನೋಗಲ್ಲ. ಸೊ ನಮಗೆಲ್ಲ ಥರ ಫಂಕ್ಷನ್ಸಲ್ಲೂ ನಾವು ಯೂಸ್ ಮಾಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ. ಏನು ಗೊತ್ತಾ, ಸ್ಯಾರೀಸ್ಗೆ ನಾನು ಹೇಳಿದ್ನಲ್ಲ, ಗಾಗ್ರಾಗೆ, ಗೌನ್ಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಅಂದರೆ ಇದು ಗೋಲ್ಡ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಗೋಲ್ಡ್ ಜುಮ್ಕಾ, ನೆಕ್ಲೇಸು ಪ್ಲಸ್ ಲಾಂಗ್ ಚೈನ್ ಎಲ್ಲ ಹಾಕೊಂಡ್ರೆ ಪರ್ಫೆಕ್ಟ್ ಸೆಟ್ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ಫ್ರೆಂಡ್ಸ್, ಇವಾಗೆಲ್ಲ ಇಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆನಾ. ಸೊ ಇದಿಷ್ಟು ಅಂದರೆ ಅದೇ ಹೇಳಿದ್ನಲ್ಲ 650. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಹೋಗ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಅದನ್ನು ಫಸ್ಟ್ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸ್ತೀನಿ, ಆಮೇಲೆ ಆ ಶಾಪ್ ಕಮರ್ಷಿಯಲ್ ಸ್ಟ್ರೀಟ್ ಅದನ್ನು ತೋರಿಸ್ತೀನಿ. ಅದಾದಮೇಲೆ ಇದ್ರದ್ದು ಎಲ್ಲ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಓಕೆನಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಇವಾಗ ಅದು ವಿಡಿಯೋ ತೋರಿಸ್ತಾ ಇದ್ದೀನಿ, ಅದು ನೋಡ್ಕೊಂಡು ಹೋಗಿ. ಓಕೆನಾ. ಬಾಯ್. ಸೊ ನೋಡಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ ಎಲ್ಲನೂ. ಸೊ ಇದು ಗ್ರೀನ್ ಕಲರ್ದು ಆವಾಗಲೇ ವೇರ್ ಮಾಡಿ ತೋರಿಸಿದ್ನಲ್ಲ. ಸೊ ನೋಡಿ ಹತ್ರದಿಂದ ನಿಮ್ಗೆ ಕಾಣಿಸುತ್ತೆ, ಒಂಥರ ಗ್ರೀನ್ ಎಮಿರೋಲ್ಡಲ್ಲಿ ಬಂದಿರೋದ್ರಿಂದ ತುಂಬ ಲುಕ್ಕಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ನಾ ಹೇಳಿದ್ನಲ್ಲ, ಲೈಟಲ್ಲಿ ಇನ್ನೂ ಚೆನ್ನಾಗಿ ಶೈನಿಂಗ್ ಥರ ಕಾಣಿಸುತ್ತೆ. ಸೊ ಇದು ನೋಡಿ ಫಸ್ಟ್ ನಾನು ತೋರಿಸಿದ್ನಲ್ಲ ಜುಮ್ಕಾ ವೇರ್ ಮಾಡಿ ಅದ್ರದ್ದು. ಮತ್ತು ಇದು ಅದೇ ಜಯನಗರಲ್ಲಿ ತೊಗೊಂಡೆ ಅನ್ನಲ್ಲ, ಜಸ್ಟ್ 100 ರುಪೀಸಲ್ಲಿದೆ ಅಷ್ಟೇ. ಇದು ನೋಡಿ ಗ್ರೀನ್ ಬರುತ್ತೆ, ಮರೂನ್ ಕಲರು. ಸೊ ನೀವು ಅಲ್ಲೋದ್ರೆ ತೊಗೊಳ್ಬೋದು. ಈ ಥರ ಚೆನ್ನಾಗಿರುತ್ತೆ ಒಂಥರ ಜುಮ್ಕಾ. ಸೊ ಇದು ಮೀನಾ ಬಜಾರ್ ಅನ್ನಲ್ಲ, ಮೈಸೂರಲ್ಲಿ ತೊಗೊಂಡಿರೋದು. ಇದು ಅಷ್ಟೇ ನೋಡಿ, ತುಂಬ ಶೈನಿಂಗ್ ಇರುತ್ತೆ, ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದು ವಿಕ್ಟೋರಿಯಾದು, ನಾನು ಹೇಳಿದ್ನಲ್ಲ ಒಂಥರ ಪರ್ಪಲ್ ಶೇಡಲ್ಲಿ ಬರುತ್ತೆ. ಈ ಬೆಳಕಿಗೆ ಅಷ್ಟು ಕಾಣ್ತಾ ಇಲ್ಲ, ಒಂಥರ ಬ್ಲೂಯಿಶ್ ಥರನೂ ಪರ್ಪಲ್ಲೋ ಏನೋ ಬರುತ್ತೆ, ಡಾರ್ಕ್ ಬ್ಲೂ ಥರನೋ ಏನೋ ಬರುತ್ತೆ. ಮತ್ತು ಇದು ನೋಡಿ, ಈ ಜುಮ್ಕಾ ರಾಜಸ್ಥಾನಿ ಪ್ಯಾಟ್ರನಲ್ಲಿದೆ. ಮತ್ತು ಇದು ಬೈತಲೆ ಬೊಟ್ಟೆ ಹೇಳಿದ್ನಲ್ಲ, ಸೊ ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದು. ಈ ಒಂದು ಏನು ನೋಡ್ತಾ ಇದ್ದೀರಾ, ಇದು ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದು. ಸೊ ಚೆನ್ನಾಗಿದೆ ಇದು ನೋಡಿ, ರೆಡ್ ಕಲರ್ ಮತ್ತು ಗ್ರೀನ್ ಬಂದಿರೋದ್ರಿಂದ, ವೈಟ್ ಸ್ಟೋನ್ ಎಲ್ಲ ಇರೋದ್ರಿಂದ ತುಂಬ ಲುಕ್ಕಾಗಿ ಕಾಣಿಸುತ್ತೆ. ಫ್ಯಾನ್ಸಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ನಮಗೆ ಚಿನ್ನದಕ್ಕೆ ಚೆನ್ನಾಗಿರುತ್ತೆ. ಈ ಒಂದು ಬೈತಲೆ ಬೊಟ್ಟು, ಇದು ಮಾಂಗ್ಟಿಕಾ ಅಂತಾರಲ್ಲ. ಸೊ ನೋಡಿ ಎಲ್ಲ ಕಾಸುಗಳ ಥರ ಲಕ್ಷ್ಮೀ ಕಾಸು ಬಂದಿದೆ. ಸೊ ನಾನು ಗೋಲ್ಡ್ಗೋಸ್ಕರನೇ ತೊಗೊಂಡೆ, ಗೋಲ್ಡ್ ಜ್ಯುವೆಲ್ರಿಗೋಸ್ಕರ ಬೈತಲೆ ಬೊಟ್ಟಿದಿರಲಿ ಅಂತ. ಚೆನ್ನಾಗಿರುತ್ತೆ. ಇದು 1 ಗ್ರಾಮ್ ಗೋಲ್ಡ್ ಆಗಿರೋದ್ರಿಂದ ಸೊ ಚೆನ್ನಾಗಿ ಬಾಳಿಕೆನೂ ಬರುತ್ತೆ.
ಸೊ ನೋಡೋರಲ್ಲ ಫ್ರೆಂಡ್ಸ್, ಇವಾಗ ನಾನು ಆ ಶಾಪ್ದು ಇದು ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬನ್ನಿ.